ವಿಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಧನ್ವೀರ್ ವಿಚಾರಣೆ ಮುಂದುವರೆದಿದೆ. ಇದೀಗ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಧನ್ವೀರ್ಗೆ ವಿಚಾರಣೆ ನಡೀತಾ ಇದೆ. ಪರಪ್ಪನ ಅಗ್ರಹಾರ ಠಾಣೆಗೆನೇ ಕರೆಸಿ ತಂದಿದ್ದಾರೆ. ಸಿಸಿಬಿ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ವಿಡಿಯೋ ವೈರಲ್ ಸಂಬಂಧ ನಟ ಧನ್ವೀರ್ ವಿಚಾರಣೆ ನಡೀತಾ ಇದೆ. ಒಂದ್ ಕಡೆ ಸಿಸಿಬಿ ಪೊಲೀಸರು ಮತ್ತೆ ಪರಪ್ಪನ ಅಗ್ರಹಾರ ಠಾಣಾ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ವಿಡಿಯೋ ವೈರಲ್ ಸಂಬಂಧಪಟ್ಟ ಹಾಗೆ ಧನ್ವೀರ್ ಲಿಂಕ್ ಏನು ಅಥವಾ ಅವರ ಪರಿಚಿತರಿಂದ ಏನಾದರೂ ಆಗಿದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳೇನಾದರೂ ಇದಾಗಲೇ ಸಿಕ್ಕಿದೆಯಾ, ಇವೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಪೊಲೀಸ್ ಠಾಣೆ ಬಳಿ ಧನ್ವೀರ್ ಪರ ವಕೀಲರು ಕೂಡ ಬಂದಿದ್ದಾರೆ. ವಕೀಲರ ಜೊತೆಗೇನೆ ಧನ್ವೀರ್ ತಂದೆ ಠಾಣೆಗೆ ಆಗಮಿಸಿದ್ದಾರೆ. ವಕೀಲರ ಜೊತೆಗೆ ದರ್ಶನ್ ಮ್ಯಾನೇಜರ್ ಸಹ ಎಂಟ್ರಿ ಆಗಿದ್ದಾರೆ. ಒಂದ್ ಕಡೆ ಧನ್ವೀರ್ ವಿಚಾರಣೆ ನಡೀತಾ ಇದೆ, ಮತ್ತೊಂದು ಕಡೆ ಪೊಲೀಸ್ ಠಾಣೆಯ ಬಳಿ ಧನ್ವೀರ್ ಪರ ವಕೀಲರು ಬಂದಿದ್ದಾರೆ. ಧನ್ವೀರ್ ಅವರ ತಂದೆ ವಕೀಲರನ್ನ ಕರ್ಕೊಂಡೇ ಬಂದಿದ್ದಾರೆ. ಹಾಗೆ ಮತ್ತೊಂದು ಕಡೆಯಲ್ಲಿ ದರ್ಶನ್ ಮ್ಯಾನೇಜರ್ ಸಹ ಎಂಟ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಠಾಣೆ ಬಳಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಕಿರಣ್ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಇದುವರೆಗೂ ಕೂಡ ನಡೆದಿರುವಂತಹ ವಿಚಾರಣೆಯಲ್ಲಿ ಏನಾದರೂ ಸಾಕ್ಷಿಗಳು ಸಿಕ್ಕಿರುವಂತದ್ದು ಅಥವಾ ಧನ್ವೀರ್ ಕಡೆಯಿಂದ ಏನಾದರೂ ಮಾಹಿತಿಗಳು ಬಂದಿರೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ, ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಕಿರಣ್? ಚೈತ್ರ, ಏನು ಮುಖ್ಯವಾಗಿ ಈ ಒಂದು ವಿಡಿಯೋ ಜೈಲಿಂದ ಹೊರಗಡೆ ಬಂತು, ಈ ಯಾವ ಮೊಬೈಲಿಂದ ಶೂಟ್ ಆಗಿರೋದು, ಯಾವತ್ತು ಶೂಟ್ ಆಗಿರೋದು, ಮತ್ತು ಆ ಮೊಬೈಲ್ ಶೂಟ್ ಆದಮೇಲೆ ಯಾರು ಶೂಟ್ ಮಾಡಿರೋವಂಥದ್ದು, ಮತ್ತು ಅದಾದಮೇಲೆ ಆ ವಿಡಿಯೋ ಮತ್ತೆ ಹೊರಗಡೆ ಬಂದಿದೆ ಹೇಗೆ, ಇವೆಲ್ಲವೂ ಕೂಡ ಒಂದು ಆ್ಯಂಗಲಲ್ಲಿ ಈಗಾಗಲೇ ಸಿಸಿಬಿ ಪೊಲೀಸರು ವೆರಿಫೈನ ಮಾಡ್ತಾರೆ. ನಿನ್ನೆ ರಾತ್ರಿನೇ ನಟ ಧನ್ವೀರ್ನ ಕರ್ಕೊಂಡೋಗಿ ವಿಚಾರಣೆಯನ್ನು ಮಾಡಿದರು. ಮತ್ತು ಇದೀಗ ಪರಪ್ಪನಗರ ಪೊಲೀಸ್ ಠಾಣೆಗೂ ಕೂಡ ಕರ್ಕೊಂಡೋಗಿ ಅಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಆತನ ಮೊಬೈಲನ್ನು ತೊಗೊಂಡು ಯಾರ್ಯಾರಿಗೆ ಫೋನ್ ಹೋಗಿತ್ತು, ಏನು ಅದಕ್ಕೇನು ಈತನ ಮೊಬೈಲ್ಗೆ ಏನಾರ ವಿಡಿಯೋ ಬಂದಿತ್ತು ಅಥವಾ ಈತ ಡೈರೆಕ್ಷನ್ಸ್ ಮೇಲೆ ಯಾರೋ ಅದನ್ನು ಮಾಡಿದ್ರು. ಯಾಕೆಂದರೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿರೋದು ಅಂದರೆ ಜೈಲ್ ಮೂಲಗಳಿಂದ ಪವನ್ ಮತ್ತು ವಿಜಿ ಅಂತ ಯಾರು ಅಲ್ಲಿ ಕನ್ವಿಕ್ಟ್ ಆಗಿರುವಂಥ ಕೈದಿಗಳು ಈ ಒಂದು ವಿಡಿಯೋನ ಮಾಡಿದ್ರು ಅಂತ, ಜೊತೆಗೆ ಈ ವಿಡಿಯೋನ ಯಾರು ಡೈರೆಕ್ಷನ್ಸಲ್ಲಿ ಮಾಡಿದ್ರು, ಏಕೆಂದರೆ ಅವ್ರಿಗೆ ಮಾಡಿಟ್ಕೊಳ್ಳೋಕ್ಕೆ ಅಂತಲ್ಲ, ಯಾರೋ ಬಹುಶಃ ಮೇಲಿಂದ ಅವ್ರಿಗೆ ಹೇಳಿರಬೇಕು ಈ ಥರ ವಿಡಿಯೋ. ಯಾಕೆಂದರೆ ಅವ್ರಿಗೆ ಸ್ಪೆಸಿಫಿಕ್ ಕನ್ವಿಕ್ಷನ್ ಆಗಿದ್ದವ್ರಿಗೆ ಒಂದು ಅಡ್ವಾಂಟೇಜ್ ಅಂತಂದರೆ ಅಲ್ಲಿ ಬ್ಯಾರೆಕ್ಗಳಿಗೆ ಎಲ್ಲ ಬ್ಯಾರೆಕ್ಗಳಿಗೆ ಅವರು ಈಸಿಯಾಗಿ ಹೋಗ್ತಾರೆ. ಆದರೆ ವಿಚಾರಣೆ ಕೈದಿಗಳು ಮಾತ್ರ ಒಂದೇ ಬ್ಯಾರೆಕಲ್ಲಿ ಇರ್ತಾರೆ. ಆದರೆ ಕನ್ವಿಕ್ಟ್ ಆಗಿದ್ದವರು ಒಂದು ಬ್ಯಾರೆಕಿಂದ ಇನ್ನೊಂದು ಬ್ಯಾರೆಕ್ಗೆ ಹೋಗೋದು, ಅದು ಊಟದ ಡ್ಯೂಟಿ ಇರ್ಬೋದು ಅಥವಾ ಗಾರ್ಡನ್ ಡ್ಯೂಟಿ ಇರ್ಬೋದು ಅಥವಾ ಬೇರೆ ಬೇರೆ ಡ್ಯೂಟಿಗಳಿಗೋಸ್ಕರ ಈ ಸಜ್ಜೆಗೊಂಡಿರುವಂಥ ಕೈದಿಗಳಿಗೆ ಆಕ್ಸಿಸ್ ಇರುತ್ತೆ ಎಲ್ಲ ಕಡೆಗೂ ಹೋಗೋಕ್ಕೆ. ಹಾಗಾಗಿ ಬಹುಶಃ ಈಗ ಅಲ್ಲಿದ್ದಂಥ ಉಗ್ರಂದು ಏನು ಫೋನಲ್ಲಿ ಮಾತಾಡ್ತಾ ಇರೋದಂಥ ವಿಜುವಲ್ಸ್ ತೊಗೊಂಡಿರ್ಬೋದು, ಉಮೇಶ್ ರೆಡ್ಡಿದಿರ್ಬೋದು ಮತ್ತು ತರುಣ್ದಿರ್ಬೋದು, ಇವೆಲ್ಲವೂ ಕೂಡ ವಿಜುವಲ್ಸನ್ನು ತೊಗೊಳಕ್ಕೆ ಬಹುಶಃ ಇವರು ಒಂದು ಕಡೆಯಿಂದ ಇಂದು ಕಡೆ ಹೋಗಿ ಅದನ್ನು ಟ್ರ್ಯಾಪ್ ಮಾಡಿ, ಅಂದರೆ ಅವರು ಯಾವಾಗ ಬಳಕೆ ಮಾಡ್ತಾರೆ ಅನ್ನೋ ಮಾಹಿತಿ ತೊಗೊಂಡು ಅವರು ಮಾಡಿದ್ದಾರೆ. ಈಗ ಒಂದಷ್ಟು ಇರೋವಂಥದ್ದು ಈ ಪವನ್ ಮತ್ತು ವಿಜಯ್ ಯಾರು ಅನ್ನೋದೊಂದು ಇರೋವಂಥ ಒಂದಷ್ಟು ಇನ್ಫಾರ್ಮೇಷನ್ ಪ್ರಕಾರ ಅವರು ವಿಲ್ಸನ್ ಗಾರ್ಡನ್ ನಾಗನ ಅಸೋಸಿಯೇಟ್ಸ್ ಅಂತ ಈಗಾಗಲೇ ಜೈಲಿನಲ್ಲಿ ದರ್ಶನ್ಗೆ ಕೆಲವೊಂದು ಫೆಸಿಲಿಟೀಸ್ ಲಾಸ್ಟ್ ಟೈಮು ಕೊಟ್ಟು ಆತನಿಗೆ ಸಾಕಷ್ಟು ಫೆಸಿಲಿಟೀಸ್ ಕೊಟ್ಟ ಅನ್ನೋ ಕಾರಣಕ್ಕೆ ದರ್ಶನ್ ಬೆಂಗಳೂರಿಂದ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ. ಇನ್ನು ಇವನು ಕೂಡ ಏನು ನಾಗನ್ನು ಕೂಡ ಬೆಳಗಾವಿ ಇಂಡಗಿ ಜೈಲಿಗೆ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿದ್ದಾನೆ ಅವನು. ಆತ ಮಧ್ಯದಲ್ಲಿ ಇವರಿಬ್ಬರು ಮಧ್ಯದಲ್ಲಿ ಏನಾರ ಧನ್ವೀರ್ ಏನಾರ ಅಂದರೆ ಕೋರ್ಡಿನೇಟ್ ಮಾಡಿದೆ. ಯಾಕೆಂದರೆ ಆ ಜೈಲಲ್ಲಿ ಇದ್ಕೊಂಡು ಇಲ್ಲಿ ಜೈಲಿದ್ದವನು ಏನಾರು ಸಂಪರ್ಕ ಮಾಡ್ಕೊಂಡಿದ್ನೋ ಅಥವಾ ಇವನ್ ಮೊಬೈಲಿಂದ ಯಾರಿಗಾರ ಕಾಲ್ ಹೋಗಿತ್ತು ಅಥವಾ ಇವನು ಯಾರಿಗೆ ಏನಾರ ಹೇಳಿ ಮಾಡಿಸಿದ್ನೋ ಅಥವಾ ಇವೆಲ್ಲ ಇನ್ಫಾರ್ಮೇಷನು ನಿಜನ ಸುಳ್ಳು ಅನ್ನೋದನ್ನು ಕೂಡ ವೆರಿಫೈ ಮಾಡ್ತಾರೆ. ಅವನ್ನ ರಾತ್ರಿಯಿಂದನೂ ಕೂಡ ಕೆಲ ಇಂಟ್ರಾಗೇಷನ್ ಮಾಡಿದರೆ ಒಂದಷ್ಟು ಮಾಹಿತಿನ ತಗೊಂಡಿದ್ದಾರೆ. ಈಗ ಮತ್ತೆ ಫರ್ದರ್ ಇಂಟ್ರಾಗೇಷನ್ ನಡೀತಾ ಇದೆ. ಚೈತ್ರ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ. ದರ್ಶನ್ಗೆ ಒಂದು ಕಾನೂನು, ಉಗ್ರರಿಗೆ ರಾಜಾತಿಥ್ಯ. ಯಾಕಂದ್ರೆ ದರ್ಶನ್ ಹಿಂದೂ, ಇವರು ಮುಸ್ಲಿಮರು. ಹೀಗೆ ಹೇಳಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್. TV9 ಜೊತೆ ಮಾತನಾಡಬೇಕಿದ್ರೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಬಿಡಿ ಸೇರಿದ್ದಕ್ಕೆ ಬೇಲ್ ಕ್ಯಾನ್ಸಲ್ ಮಾಡಿದ್ರು, ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ರದ್ದು ಮಾಡಿಸಿದ್ರು. ಈಗ ಸರ್ಕಾರ ಸುಪ್ರೀಂಗೆ ಹೋಗ್ಲಿ ನೋಡೋಣ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಆರ್ ಅಶೋಕ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ದೇವೇನಂದ್ರ ಜೊತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ನೀವು ಕೂಡ ಗೃಹ ಸಚಿವರಾಗಿದೆ. ನಿಮ್ಮ ಅವಧಿಯಲ್ಲೂ ಕೂಡ ಕರ್ನಾಟಕದ ಜೈಲುಗಳ ಪರಿಸ್ಥಿತಿ ಇದೇ ರೀತಿ ಇತ್ತು ಅಥವಾ ಈಗ ಜೈಲುಗಳ ಪರಿಸ್ಥಿತಿ ಈ ರೀತಿ ಅವ್ಯವಸ್ಥೆ ಆಗಿರುವಂಥದ್ದು? ನೋಡಿ, ಟೆರರಿಸ್ಟ್ಗಳಿಗೆ ಈ ಥರದ ಅವಕಾಶ ನಮ್ಮ ಸರ್ಕಾರದಲ್ಲಿ ಯಾವತ್ತೂ ನಾವು ಕೊಟ್ಟೇ ಇಲ್ಲ. ನಾವು ಒಂದು ಕಡೆ BJP ಬಂದಾಗ ಟೆರರಿಸ್ಟ್ಗಳನ್ನೆಲ್ಲ ಹಿಡ್ಕೊಂಬತ್ತೀರಿ. ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಟೆರರಿಸ್ಟ್ಗಳನ್ನೆಲ್ಲ ಬಿಟ್ಟುಗಳು ಅಲ್ಲಿ ಹಿಡ್ಕೊಂಬರೋದು, ಇವ್ರು ಬಿಡೋದು, ಅವರು ನಾವು ಕೇಸ್ ಹಾಕೋದು. ಈಗ ಹುಬ್ಳಿ ಪೊಲೀಸ್ ಸ್ಟೇಷನ್ ನುಗ್ಗಿ ಹೊಡೆದ್ರು, ನೀವೇನು ಮಾಡಿದ್ರಿ? ಆ ಕೇಸ್ನೆಲ್ಲ ವಾಪಸ್ ತೆಗೆದ್ರಿ. KJ ಹಳ್ಳಿ, DJ ಹಳ್ಳಿ, ಶಿವಾಜಿನಗರ ಪೊಲೀಸ್ ಸ್ಟೇಷನ್ ನುಗ್ಗಿದ್ರು, ಪೊಲೀಸವ್ರನ್ನೆಲ್ಲ ಹೊಡೆದ್ರು, ಕಾರ್ಗಳೆಲ್ಲ ಹೊಡೆದಾಕಿದ್ರು, ಅರೆಸ್ಟ್ ಮಾಡಿದ್ರಿ. ನೀವೇನು ಮಾಡಿದ್ರಿ? ಕೇಸೆಲ್ಲ ವಾಪಸ್ ತೆಗೆದ್ರಿ. ಆ ಕುಕ್ಕರ್ ಬಾಂಬು ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು
ಅವನು ಅಂತಾರಾಷ್ಟ್ರೀಯ ಮಟ್ಟದ ಟೆರರಿಸ್ಟು. ಅವ್ರನ್ನ ಡಿ ಕೆ ಶಿವಕುಮಾರ್ ಹೇಳಿದ್ರು, ಅವ್ನು ನನ್ನ ಬ್ರದರು, ಅವನು ನನ್ನ ಒಡಹುಟ್ಟಿದವನು ಅಂದ್ರಿ. ಆಚೆ ಕಡೆ ಎಲ್ಲ ಈ ಕಾಮನ್ ಎಲ್ಲ ಸ್ಟೇಷನ್ಗಳು ಕೂಡ ಈಗ ಮುಸಲ್ಮಾನರ ಮೇಲೆ ಏನು ಕೇಸ್ ಮಾಡಲ್ಲ. ಈಗ ಅದು ಎಕ್ಸ್ಟೆಂಡ್ ಆಗಿ ಪರಪ್ನಗ್ರಹಕ್ಕೂ ಹೋಗಿದೆ ಅಷ್ಟೇ. ಪರಪ್ನಗ್ರಹದಲ್ಲಿ ಮುಸಲ್ಮಾನರಿಗೆ ಏನು ಬೇಕು ಟೆರರಿಸ್ಟ್ಗಳು ಎಲ್ಲ ಫೆಸಿಲಿಟಿ ಕೊಡ್ತಾರೆ. ನೀವು ಆರಾಮಾಗಿ ಮಜಾ ಮಾಡಿ. ಈಗ ದೇಶದಲ್ಲಿರೋವಂಥ ಎಲ್ಲ ಟೆರರಿಸ್ಟ್ಗಳು ಅರ್ಜಿ ಆಗ್ತಾ ಇದ್ದಾರಂತೆ. ನನಗಿರೋ ಮಾಹಿತಿ, ನಮ್ಮ ಕರ್ನಾಟಕ ಕೊಡಿ, ಇಲ್ಲಿ ಸೇಫು, ಇಲ್ಲಿ ನೀವು ಗುಜರಾತಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲೆಲ್ಲ ಹೊಡಿತಾರೆ ನಮ್ಮನ್ನು, ಊಟ ಸರಿಯಾಗಿ ಕೊಡಲ್ಲ, ನಾವು ಟೆರರಿಸ್ಟ್ ಆ್ಯಕ್ಟಿವಿಟಿ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ಕೊಲೆಗಳು ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಕರ್ನಾಟಕ ಕಳಿಸ್ಕೊಡಿ, ನಾವು ಇಲ್ಲಿ ಸೇಫ್ ಆಗಿರ್ತೀರಿ, ಇಲ್ಲೆಲ್ಲ ಫೆಸಿಲಿಟಿ ನಮ್ಗೆ ಸಿಗ್ತೈತೆ. ಆ ಭಾವನೆ ಕರ್ನಾಟಕದಲ್ಲಿ, ದೇಶದಲ್ಲಿ ಮೂಡ್ತಾ ಇದೆ. ದರ್ಶನ್ ಪ್ರಕರಣದಲ್ಲಿ ಅಷ್ಟೆಲ್ಲ ಬಿಗಿ ಕ್ರಮ ಅನುಸರಿಸಿದ ಸರ್ಕಾರ ಈ ಪ್ರಕರಣದಲ್ಲಿ ಒಂದಷ್ಟು ಹಗುರವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಅಥವಾ ಏನಾದರೂ? ದರ್ಶನ್ಗೆ ಬಿಡಿ ಸೇದಿದ್ಕೆ, ಅವನು ಬಿಡಿನೋ ಸಿಗರೇಟೋ ಸೇದ್ದ, ಅದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋಕ್ಕೆ ಹೋದರು. ಈ ಟೆರರಿಸ್ಟ್ ಆ್ಯಕ್ಟಿವಿಟಿ, ಅವ್ನು ಮೊಬೈಲ್ ಕೊಟ್ಟೋನು ಯಾರು, ಅವ್ನು ಯಾರ್ಯಾರು ಮೊಬೈಲ್ ಯಾವ್ಯಾವ ದೇಶಕ್ಕೆ ಮಾಡಿದ್ದ, ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ. ಇವ್ರು ನಿಜವಾಗೂ ನಾವು ಟೆರರಿಸ್ಟ್ ವಿರುದ್ಧ ಇದ್ದೀರಿ ಅಂದರೆ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡು ಹೋಗಲಿ. ಈ ಥರ ಹಿಂಗೆಲ್ಲ ಆಗ್ಬಿಟ್ಟಿದೆ, ನಾವು ಇದ್ರ ಬಗ್ಗೆ ತನಿಖೆ ಮಾಡಬೇಕು, ನೀವು ಸುಪ್ರೀಂ ಕೋರ್ಟ್ ಅವರು ಅನುಮತಿ ಕೊಡಿ, ನಾವು ಇದ್ರ ಬಗ್ಗೆ ಕ್ರಮ ಹೋಗಲಿ. ಹೋಗಲ್ಲ. ದರ್ಶನ್ಗೊಂದು ಕಾನೂನು, ಇವ್ರಿಗೆ ಟೆರರಿಸ್ಟ್ಗಳಿಗೆ ರಾಜ್ಯಾತಿಥ್ಯ. ಯಾಕಂದರೆ ಅವ್ನು ದರ್ಶನ್ ಹಿಂದೂ, ಇವ್ರು ಮುಸಲ್ಮಾನರು. ದರ್ಶನ್ ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ, ತಪ್ಪಿಗೆ ಶಿಕ್ಷೆ ಆಗ್ಬೇಕ್ರಿ. ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ದೇಶದ್ರೋಹಿಗೊಂದು ಕಾನೂನು, ದರ್ಶನ್ಗೊಂದು ಕಾನೂನಾ? ಇದು ರಾಜ್ಯದ ಜನ ಕೇಳ್ತಾ ಇದ್ದಾರೆ, ನನ್ನ ಹತ್ರನೇ ಕೇಳಿದ್ದಾರೆ ರಾಜ್ಯದ ಜನ. ಏನ್ರಿ ಹಿಂಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡಿಲ್ಲ ಅಂತಂದ್ರೆ ಕೇಳ್ತಾರೆ. ನಾನು ಸರ್ಕಾರನ ಕೇಳ್ತಾ ಇದ್ದೀನಿ. ಅದಕ್ಕೆ ನಾನು ಪತ್ರ ಬರಿತಾ ಇದ್ದೀನಿ, ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರಿತಾ ಇದ್ದೀನಿ, ಮತ್ತು NI ಪತ್ರ ಬರಿತಾ ಇದ್ದೀನಿ, ರಾಜ್ಯದ ಗೃಹ ಸಚಿವರು ಪರಮೇಶ್ವರ್ಗೂ ಪತ್ರ ಬರಿತಾ ಇದ್ದೀನಿ, ಗವರ್ನರ್ಗೂ ಪತ್ರ ಬರಿತೀನಿ. ನಾನು ಕೂಡಲೇ ಇದನ್ನು NI ತನಿಖೆ ಕೊಡಿ. ಯಾರಿದ್ದಾರೆ ಇದರಿಂದ, ಯಾವ ರಾಜಕಾರಣಿ ಇದ್ದಾರೆ, ಯಾರು ಕಾಂಗ್ರೆಸ್ ಅವರು ಇದ್ದಾರೆ, ಅದೆಲ್ಲ ಬಯಲಿಗೆ ಬರಬೇಕು. ಯಾವ ಕಾಂಗ್ರೆಸ್ ಅವರು ಮೊಬೈಲ್ ಕೊಡಿಸಿದ್ರು, ಅವ್ರಿಗೆ ಊಟ ಸಪ್ಲೈ ಮಾಡ್ತಾಯಿದ್ರು, ಅವ್ನು ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದ, ಇಷ್ಟೆಲ್ಲ ಮಾಡಬೇಕಾದ್ರೆ ಅವನಿಗೆ ಕೋಟ್ಯಾಂತರ ರೂಪಾಯಿ ಹಣ ಬೇಕು. ಅವನಿಗೆ ಅಲ್ಲಿ ದಿನ ಸಪ್ಲೈ ಅಂದರೆ ಇಷ್ಟು ವರ್ಷಗಳ ಕಾಲ ಅವನಿಗೆ ಬಿರಿಯಾನಿ ಎಲ್ಲ ಕೊಟ್ಟು ಎಲ್ಲ ಕೊಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಎಲ್ಲಿಂದ ಬಂತು? ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು.